बेंगलुरु की तरफ से आप सभी लोगों का धन्यवाद करता हूं, जो बेलगाम में अधिवेशन रखा गया है। जय संविधान समावेश, जय संविधान, जय भीम, जय बापू। इसके कारण हम सब यहाँ पर रहबाग कुर्ची तालुके के कुर्ची क्षेत्र से यहाँ पर आए हुए हैं। हम सब यहाँ पर देखकर अरेंजमेंट बहुत खुश हुए और ज़्यादा से ज़्यादा लोग, बहुत 1-2-3 लाख लोग यहाँ पर आए हुए हैं। बहुत ज़्यादा पे लोग यहाँ पर आए हुए हैं। हम सब लोगों का धन्यवाद करते हैं और जो टीवी है, चैनल है, उसका भी धन्यवाद करते हैं। मैं नज़ीर सैयद कुर्ची क्षेत्र से माजी कैंडिडेट बोल रहा हूँ और जो बेलगाम में जो अरेंजमेंट किया गया है, मैं कांग्रेस पार्टी का धन्यवाद करता हूं और सभी मेरे कार्यकर्ता जितने भी आए हुए हैं लोग, उन सभी का धन्यवाद करता हूं और जो टीवी चैनल है उसका भी धन्यवाद करता हूं। ನನ್ನ ಹೆಸರು ರಜಿಯಾ ಸುಲ್ತಾನ. ನಾನು ಶಿವಮೊಗ್ಗದಿಂದ ಕಾಂಗ್ರೆಸ್ ಪಾರ್ಟಿಯಿಂದ ಬಂದಿದ್ದೀನಿ. ಸೌತ್ ಬ್ಲಾಕ್ ಕಾರ್ಯದರ್ಶಿಯಾಗಿ ನನ್ನಲ್ಲಿ ಸೇವೆ ಮಾಡ್ತಾ ಇದ್ದೀನಿ. ಇವತ್ತು ಗಾಂಧೀಜಿಯವರ 100 ವರ್ಷ ಪೂರೈಸಿದೆ ಅಧಿವೇಶನ. ಅದಕ್ಕೆ ನಾವೆಲ್ಲ ಕಾಂಗ್ರೆಸ್ ಪಕ್ಷದಿಂದ, ನಮ್ಮ ಕಮಿಟಿಯಿಂದ ಎಲ್ಲರೂ ನಾವು ಬಂದಿದ್ದೀವಿ. ತುಂಬ ಚೆನ್ನಾಗಿದೆ. ಇಲ್ಲಿ ಇದೇ ಥರ ಪ್ರತಿ ವರ್ಷವೂ ಈ ಥರ ಕಾರ್ಯಕ್ರಮ ನಡೀಲಿ, ಇನ್ನೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಜನ ಭಾಗವಹಿಸಲಿ, ಇದೇ ಥರ ನಡೀಲಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ನಮಸ್ಕಾರ, ನಿರಂಜನ್ ಅಂತ, ಶಿವಮೊಗ್ಗ ಗ್ರಾಮಾಂತರ ಪ್ರಧಾನ ಕಾರ್ಯದರ್ಶಿ. ನಾವು ಇವತ್ತು ಶಿವಮೊಗ್ಗದಿಂದ ಬಂದೀವಿ. ಇದು ನಾವು ಹಿಂದೆ 100 ವರ್ಷದ ಹಿಂದೆ ಬೆಳಗಾವಿಯ ಅಧಿವೇಶನ ಗಾಂಧೀಜಿಯವರು ಮಾಡಿದ ಸವಿ ನೆನಪಿಗಾಗಿಟ್ಟಿದ್ದಾರೆ. ಇವತ್ತು ನಾವೆಲ್ಲ ಈ ಅಧಿವೇಶನ ಸಾಕ್ಷಿಯಾಗಿರೋದ್ರಿಂದ ನಮ್ಮ ಪೂರ್ವಜನ್ಮದ ಪುಣ್ಯ ಅಂತ ಹೇಳ್ಬೋದು. ಈ ಕಾರ್ಯಕ್ರಮವು ತುಂಬ ಅಭೂತಪೂರ್ವ ಯಶಸ್ಸಾಗಿತ್ತು. ಇದು ಐತಿಹಾಸಿಕ ದಿನ ಆಗಿದೆ ಇವತ್ತೊಂದು ದಿವಸ. ಇಷ್ಟ ಹೇಳಿ ನಾನು ಈ ಸಮಾರಂಭಕ್ಕೆ ಶುಭಾಶಯ ತಿಳಿಸ್ತೀನಿ. ನಂದು ಮಹಿಳಾ ಘಟಕ, ಶಿವಮೊಗ್ಗ ಜಿಲ್ಲೆ. ಇವತ್ತಿನ ಪ್ರೋಗ್ರಾಮ್ ಬಂದು ಗಾಂಧಿ ನಡೆ ಅಂತ. ಏನಪ್ಪ ವಿಶೇಷ ಅಂದರೆ, ನಾವು ಗಾಂಧೀಜಿ ತತ್ವಗಳನ್ನ ಪಾಲಿಸ್ಕೊಂಡು ಬಂದಿರೋ ಅಂಥವ್ರು. ಗಾಂಧೀಜಿಯವರು ಸುಮಾರು ವರ್ಷಗಳಿಂದ, ಅವರ ಕಾಲದಿಂದನೂ ಸಮಾವೇಶಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಬಟ್ ಉಪ್ಪಿನ ಸತ್ಯಾಗ್ರಹ ಮಾಡಿರ್ಬೋದು, ಅವರು ಏನು ಕಾಲ್ನಡಿಗೆಯಲ್ಲಿ ನಡೆದಿರ್ಬೋದು 106 ವರ್ಷ. ಯಾವಾಗಲೂ ಸ್ವತಂತ್ರಕ್ಕೋಸ್ಕರ ಹೋರಾಡಿದಂಥ ಗಾಂಧೀಜಿಯವ್ರಿಗೆ ಇವತ್ತು 100ನೇ ವರ್ಷದ ಸಮಾರಂಭ ಆಚರಣೆಯನ್ನು ಮಾಡಲಾಗುತ್ತಿದೆ. ನಾವೆಲ್ಲರೂ ಅದಕ್ಕೆ ಸಹಕಾರ ಕೊಡ್ತಾ ಇದ್ದೀವಿ. ಹಾಗಾಗಿ ನಾವು ಶಿವಮೊಗ್ಗದಿಂದ ಬಂದಿದ್ದೀವಿ. ನನ್ನ ಹೆಸರು ನಾಗರತ್ನ ಅಂತ, ಶಿವಮೊಗ್ಗ ಜಿಲ್ಲಾ ಮಹಿಳಾ ಮುಖಂಡ. ನಾನು ರೇಷ್ಮಾ ಬಾನು, ಭದ್ರಾವತಿ ಶಿವಮೊಗ್ಗ ಜಿಲ್ಲೆ ಜನರಲ್ ಸೆಕ್ರೆಟರಿ DCC. ನಾವು ಈ ದಿನ ಬಾಪೂಜಿ ಸಮಾವೇಶದಲ್ಲಿ ಭಾಗವಹಿಸಲು ಬಂದಿದ್ದೀವಿ. ಈ ಸಮಾವೇಶ ಬೆಳಗಾವಿ ಜಿಲ್ಲೆಯಲ್ಲಿ ನಡೀತಾ ಇದೆ. ನಾವು ಬಾಪೂಜಿಯವರ ಸತ್ಯ, ಅಹಿಂಸೆ, ಏನೇನು ಅವರು ನಮ್ಮ ಸ್ವಾತಂತ್ರ್ಯಕ್ಕೋಸ್ಕರ ಮಾಡಿದ್ದಾರೆ ಅದನ್ನು ನಾವು ಪಾಲಿಸಿ ಮುಂದೆ ಬಾಪೂಜಿಯವರ ನಡೆ ನಾವು ನಡಿಬೇಕು ಅಂತ ಈ ದಿನ ಈ ಸಮಾವೇಶದಲ್ಲಿ ಭಾಗವಹಿಸಿದ್ದೀವಿ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು BP ಲಕ್ಷ್ಮಣಪ್ಪ ಅಂತ, ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷರು. ಈ ದಿನ ನಾವು ಮಹಾತ್ಮ ಗಾಂಧಿಯವರು 100 ವರ್ಷಗಳ ಕೆಳಗಡೆ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಸಮಾವೇಶದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ರು. ಆ ಕಾರ್ಯಕ್ರಮಕ್ಕೆ ನಾವೆಲ್ಲ ಬಂದಿದ್ದೀವಿ. ಮಹಾತ್ಮ ಗಾಂಧಿಯವರು ಈ ದೇಶದ ಸಂವಿಧಾನ ಬರೆಯಲು ಅಂಬೇಡ್ಕರ್ ಅವರಿಗೆ ಅವಕಾಶ ಕೊಟ್ಟಂಥವರು ಬಾಪೂಜಿ ಮಹಾತ್ಮ ಗಾಂಧಿಯವರು. ಅವರ ಆದೇಶದಂತೆ ಈ ದೇಶದ ಸಂವಿಧಾನವನ್ನು ಬರೆದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಕೊಡುಗೆ ಎಲ್ಲ ವರ್ಗಕ್ಕೂ ಕೊಟ್ಟಿರ್ತಾರೆ. ಆದ್ದರಿಂದ ಈ ದೇಶದ 140 ಕೋಟಿ ಜನರು ಸಮೃದ್ಧಿಯಲ್ಲೂ ಬಾಳಲು ಈ ದೇಶದ ಸಂವಿಧಾನನೇ ಕಾರಣ. ಎಲ್ಲ ವರ್ಗದ ಜನರಿಗೂ ಸಂವಿಧಾನ ಅವಕಾಶ ಮಾಡಿಕೊಟ್ಟಿದೆ. ಆದ್ದರಿಂದ ನಾವು ಈ ಸಂವಿಧಾನ ಜೈ ಭೀಮ್ ಮತ್ತು ಸಂವಿಧಾನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ. ನಮಗೆಲ್ಲರಿಗೂ ತುಂಬ ಸಂತೋಷವಾಗಿದೆ. ಈ ಸಂವಿಧಾನ ಮುಂದೆ ಉಳಿಬೇಕು. ಸಂವಿಧಾನ ಮಾರ್ಗದರ್ಶನದಲ್ಲಿ ದೇಶದ ಎಲ್ಲ ಜಾತಿ, ಎಲ್ಲ ಧರ್ಮದ ಎಲ್ಲ ಜನರು ನೆಮ್ಮದಿಯಿಂದ ಬಾಳ್ಬೇಕಾದ್ರೆ ಸಂವಿಧಾನನೇ ಮೊದಲು. ಇಲ್ಲ ಅಂದಿದ್ರೆ ಈ ದೇಶದ ಎಲ್ಲ ವರ್ಗದ ಜನರು ಬದುಕಕ್ಕೆ ಸಾಧ್ಯ ಆಗ್ತಿದ್ದಿಲ್ಲ. ಅದನ್ನು ಮನಗೊಂಡ ಮಹಾತ್ಮ ಗಾಂಧಿಯವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ಈ ದೇಶದ ಸಂವಿಧಾನ ಬರೆಸಿದ್ದಾರೆ. ಯಾವ ಪಕ್ಷದ ವಿರೋಧ ಮಾಡ್ತಕ್ಕಂಥ ಈಗಿರ್ತಕ್ಕಂಥ ಜನರು ಯಾರೂ ಸಂವಿಧಾನ ಬರ್ಸಕ್ಕೆ ಹೇಳಿದ್ದಿಲ್ಲ. ಸುಳ್ಳು ಆಪಾದನೆಗಳನ್ನು ಹೇಳಿ ಸಂವಿಧಾನನ ದುರ್ಬಲಗೊಳಿಸಲು ಹುನ್ನಾರ ಮಾಡ್ತಿದ್ದಾರೆ. ಇದಾಗಬಾರ್ದು. ಈ ದೇಶದಲ್ಲಿ ಸಂವಿಧಾನ ಏನಾದರೂ
ದುರ್ಬಲವಾದರೆ ಈ ದೇಶದ ಎಲ್ಲ ಧರ್ಮದ ಜನರು ರಕ್ತಪಾತವಾಗುತ್ತಾ ಇದೆ ಅಂತ ನಾನು ಈ ದಿನ ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ, ಇಷ್ಟಪಡ್ತಾ ಇದ್ದೇನೆ. ಜೈ ಭಾರತ್, ಜೈ ಭೀಮ್, ಜೈ ಸಂವಿಧಾನ.